ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಸೀರಿಯಸ್ ಆಗಿದ್ದಾರಂತೆ. ದೇವೇಗೌಡರ ಪತ್ನಿ ಚೆನ್ನಮ್ಮರವರ ಸ್ಥಿತಿ ಗಂಭೀರವಾಗಿದೆ. ಫ್ಯಾಮಿಲಿ ಅವರೆಲ್ಲ ಮಣಿಪಾಲ್ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರನ್ನ ಅಡ್ಮಿಟ್ ಮಾಡಲಾಗಿದೆ. ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ ಕುಟುಂಬಸ್ಥರು. ಮಣಿಪಾಲ್ ಆಸ್ಪತ್ರೆಯಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ತನ್ನ ತಾಯಿಯ ಸ್ಥಿತಿಯ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. 2 ದಿನಗಳಿಂದ ಮಣಿಪಾಲ್ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ದೇವೇಗೌಡರ ಧರ್ಮಪತ್ನಿ ಆಗಿರುವಂತಹ ಚೆನ್ನಮ್ಮ ಅವರು ಸ್ಥಿತಿ ಗಂಭೀರವಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಅರ್ಧಾಂಗಿಯಾಗಿ ಬದುಕಿದಂಥವರು. ವಯೋಸಹಜ ಕಾಯಿಲೆಯೋ ಅಥವಾ ಬೇರೆ ಏನಾದರೂ ವಿಚಾರಗಳಿವೆಯೋ ಅದನ್ನ ಇನ್ನಷ್ಟೇ ಅಪ್ಡೇಟ್ಗಳು ಲಭ್ಯವಾಗಬೇಕಾಗಿದೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲೇ ಇದ್ದಾರೆ. ತನ್ನ ತಾಯಿಯ ಹೆಲ್ತ್ ಬಗ್ಗೆ ಅವರು ವಿಚಾರಿಸ್ತಾ ಇದ್ದಾರೆ, ವೈದ್ಯರ ಹತ್ರ ಮಾತಾಡ್ತಾ ಇದ್ದಾರೆ. ಅದಲ್ಲದೆ ದೇವೇಗೌಡರ ಕುಟುಂಬದ ಎಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರಂತೆ. ಈಗಾಗಲೇ 2 ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಚೆನ್ನಮ್ಮನವರು. ಅವರ ಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಆಗಿದೆ ಅನ್ನುವಂಥ ಅಪ್ಡೇಟೆಡ್ ಮಾಹಿತಿಗಳು ನಿಮ್ಮ ಸಂಪೂರ್ಣ ವಾಹಿನಿಗೆ ಲಭ್ಯವಾಗ್ತಾ ಇದೆ. ಏನೋ ಆಗದೆ ಇರಲಿ, ಸೌಖ್ಯದಿಂದ ಹೊರಗಡೆ ಬರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ದೇವೇಗೌಡರ ಆ ಯಶಸ್ಸಿನ ಜೀವನ ಏನಿದೆ ಅದಕ್ಕೆ ಸಾಥ್ ಕೊಟ್ಟವರು ಚೆನ್ನಮ್ಮನವರು. ದೇವೇಗೌಡರ ಧರ್ಮಪತ್ನಿಯಾಗಿ ಕೈ ಹಿಡಿದು ತನ್ನ ಗಂಡನ ಎಲ್ಲಾ ಕಾರ್ಯಗಳ ಜೊತೆಯಲ್ಲಿ ಮುಂದೆ ನಿಂತವರು. ಇದೀಗ 2 ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈಗ ಸದ್ಯದ ಅಪ್ಡೇಟ್ ಪ್ರಕಾರವಾಗಿ ಅವರ ಸ್ಥಿತಿ ಗಂಭೀರವಾಗಿದೆ ಅಂತೆ. ನಾವು ಕೂಡ ಕೇಳ್ಕೊಳ್ತೀವಿ ಏನು ಆಗದೆ ಇರಲಿ ಅಂತ ಹೇಳಿ. ನಿನ್ನೆ ಅಷ್ಟೇ ಅನೇಕ ಪ್ರೆಸ್ ಮೀಟ್ಗಳನ್ನ ಮಾಡಿದ್ರು, ಗುಡುಗಿದ್ರು ಮಾಜಿ ಸಿಎಂ ಆಗಿರುವಂಥ ಕುಮಾರಸ್ವಾಮಿ ಅವರು. ಇದೀಗ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲೇ ಇದ್ದಾರೆ. ತಾಯಿಯ ಕ್ಷೇಮದ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರಂತೆ, ಬೆಂಗಳೂರಿನಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆ. ಆದರೆ ಸದ್ಯದ ಅಪ್ಡೇಟ್ ಪ್ರಕಾರ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ.